ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನು ಶಿವರಾತ್ರಿ ಹಬ್ಬನ ಹೇಗೆ ಮಾಡಿದೆ, ಹಾಗೆ ನನ್ನ ಬೆಳಗ್ಗೆಯಿಂದ ನನ್ನ ಸಂಜೆವರೆಗೂ ಹೇಗಿತ್ತು ನನ್ನ ದಿನ ಅಂತ ಹೇಳ್ಬಿಟ್ಟು ನಾನು ಬ್ಲಾಗ್ ಮಾಡಿದ್ದೀನಿ. ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ, ನಾನು ಏನೇನು ಮಾಡಿದೆ, ಹೇಗೆ ಶಿವರಾತ್ರಿ ಹಬ್ಬನ ನಾನು ಆಚರಿಸಿದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಬನ್ನಿ. ಮೊದಲು ನಾನಿವಾಗ ಹೊಸ್ಲಿಗೆ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಅರಿಶಿನ ಎಲ್ಲ ಹಚ್ಬಿಟ್ಟು, ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಅದನ್ನು ನೀಟ್ ಮಾಡಿ ಇಟ್ಕೊಂಡೆ. ಅಂದರೆ ನಾನು ಪೂಜೆನ ಆಮೇಲೆ ಮಾಡ್ಕೋತೀನಿ. ದೇವ್ರ ಪೂಜೆ ಮಾಡುವಾಗ ನಾನು ಇದನ್ನು ಪೂಜೆ ಮಾಡ್ಕೊತೀನಿ. ಬಟ್ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ನನಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ರೆಡಿ ಮಾಡಿ ಎಲ್ಲ ಇಟ್ಕೊಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ನಾನು ಪೂಜೆನೆಲ್ಲ ಮುಗಿಸ್ಕೊಂಡು ಹೊಸ್ಲು ಪೂಜೆನ ಮಾಡ್ಕೋತೀನಿ. ಮೊದಲು ಹೊಸ್ಲು ಪೂಜೆ ಮಾಡಿಕೊಂಡೆ ಆಮೇಲೆ ದೇವ್ರ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಮೊದಲು ಇಲ್ಲಿ ಒಲೆನೆಲ್ಲ ನೀಟಾಗಿ ಒರೆಸ್ಕೊಂಡಿದ್ದೆ. ನಾನು ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಯಾಕೆಂದರೆ ಬೆಳಗ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿ. ಎಲ್ಲ ಕೆಲಸನೂ ಒಟ್ಟೊಟ್ಟಿಗೆ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತಲ್ವ. ಹಾಗಾಗಿ ನೈಟೇ ಕೆಲವೊಂದನ್ನು ನಾನು ನೀಟ್ ಮಾಡಿ ಎಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಬೆಳಗ್ಗೆ ಮತ್ತೆ ಸ್ವಲ್ಪ ನೀಟಾಗಿ ಒರೆಸ್ಕೊಂಡು ಎಲ್ಲ ಕಡೆ ಅದಕ್ಕೆಲ್ಲ ರೆಡಿ ಮಾಡಿಟ್ಕೊಂಡೆ. ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ಗ್ಯಾಸ್ ಒಲೆಗೆ ಇಟ್ಬಿಟ್ಟು ರಂಗೋಲಿ ಹಾಕಿ, ಹಾಗೆ ಬಾಗಿಲಿಗೆಲ್ಲ ಮಾವಿನ ಎಲೆನ ಹಾಕಿದೆ. ನಾನು ತೋರಣ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ, ಹಾಗೆ ಮಾವಿನ ಎಲೆ ಇತ್ತು ಅದನ್ನು ಹಾಕಿದೆ. ಹಾಗೆ ನೆಕ್ಸ್ಟು ನಾನು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಬೇಕಂದ್ರೆ ಸ್ನಾನ ಮಾಡ್ಕೊಂಡೇ ಹೋಗಬೇಕಲ್ಲ. ಹಾಗಾಗಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಬಂದಾದಮೇಲೆ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿಕೊಂಡೆ. ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿಕೊಂಡ್ರೆ ಸ್ವಲ್ಪ ಲೇಟೇ ಆಗಿಬಿಡುತ್ತೆ ನಮ್ಮ ಮನೇಲಿ. ಹಾಗಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಆಯಿತು. ಬೇಗ ಫಾಸ್ಟಾಗಿ ಸ್ವಲ್ಪ ಮಾಡ್ಕೊಳ್ತಾ ಇದ್ದೆ, ಯಾಕೆಂದರೆ ಮಕ್ಕಳು ಬೇರೆ ಮನೇಲಿ ಇದ್ದರೆ ಏನೂ ಕೆಲಸಗಳು ಓಡೋದೇ ಇಲ್ಲ ಅನ್ನುತ್ತೆ. ಯಾಕೆಂದರೆ ಅವರು ಏನೋ ಮಾಡ್ತಾ ಇರ್ತಾರೆ, ನಾನೇನೋ ಮಾಡ್ತಾ ಇರ್ತೀನಿ. ಆವಾಗ ಅವರು ಸ್ವಲ್ಪ ಜಾಸ್ತಿ ಕಿತಾಪತಿ ಮಾಡ್ತಾಯಿದ್ರು. ಅವ್ರನ್ನ ಕಂಟ್ರೋಲ್ ಮಾಡಿಕೊಂಡು ನನಗೆ ಕೆಲಸ ಮಾಡೋ ಹೊತ್ತಿಗೆ ಸಾಕಾಗೋಯಿತು. ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ದೇವರಿಗೆಲ್ಲ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೂವು ಎಲ್ಲ ಮೂಡಿಸ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನೀವೆಲ್ಲ ಹೇಗೆ ಹಬ್ಬನ ಆಚರಿಸಿದ್ರಿ ಅಂತ ನೀವು ಕಮೆಂಟ್ ಮಾಡಿ. ನನಗೆ ಈ ಹಬ್ಬ ಅಂದರೆ ನಮ್ಮ ಊರಲ್ಲಿ ಎಲ್ಲ ಇದನ್ನು ತುಂಬ ದೇವಸ್ಥಾನ ಅಂದರೆ ಶಿವನ ದೇವಸ್ಥಾನಗಳೆಲ್ಲ ಇದೆ, ಅಲ್ಲಿ ಹಬ್ಬ ಜೋರಾಗಿ ಮಾಡ್ತಾರೆ. ಬಟ್ ನಾವು ಬೆಂಗಳೂರಲ್ಲಿರೋರಿಗೆ ನಾನೇನು ಜಾಗರಣೆ ಉಪವಾಸ ಆ ಥರ ಏನೂ ಮಾಡಲ್ಲ. ಜಸ್ಟ್ ಹಾಗೆ ಪೂಜೆ ಮಾಡಿ ಅನ್ನ ಸಾಂಬಾರು ಮಾಡ್ಕೊಂಡು ಊಟ ಮಾಡಬೇಕು ಅನ್ನೋದೇ ಇತ್ತು. ಮಕ್ಕಳು ಬೇರೆ ಮನೇಲಿ ಇರ್ತಾರಲ್ವ, ಅವ್ರಿಗೆ ಏನಾದರೂ ಮಾಡಿಕೊಡ್ಬೇಕು ಅನ್ನೋದಿತ್ತು ನನಗೆ. ಹಾಗಾಗಿ ನಾನು ಅಡುಗೆನೂ ಮಾಡ್ತೀನಿ. ಆಮೇಲೆ ಅದನ್ನು ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ, ನಾನು ಏನು ಅಡುಗೆ ಮಾಡಿದೆ ಅಂತ ಆಮೇಲೆ ನೀವು ನೋಡಿ. ಇವಾಗ ಪೂಜೆಗೆ ಅಂದರೆ ಗಂಧ ಎಲ್ಲ ಇಟ್ಕೋತಾ ಇದ್ದೀನಿ. ಗಂಧ ಎಲ್ಲ ಇಟ್ಬಿಟ್ಟು ನಮ್ಮ ರಾಯರಿಗೆ ಫಸ್ಟ್ ಗಂಧ ಎಲ್ಲ ಇಡಬೇಕಲ್ವ, ಅದಕ್ಕೆ ಅವರಿಗೆ ಗಂಧ ಎಲ್ಲ ಇಡ್ತಾ ಇದ್ದೀನಿ. ಹಾಗೆ ದೇವ್ರಿಗೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಡ್ಬಿಟ್ರೆ ಬೇಗ ಕೆಲಸಗಳು ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ಬನ್ನಿ, ನಾನು ಹೇಗೆ ಪೂಜೆ ಮಾಡ್ತೀನಿ ಅಂತ ನೀವು ಕೂಡ ನೋಡ್ಕೊಬನ್ನಿ.
ಎಲ್ಲ ರೆಡಿಯಾಗಿ ದೀಪ ಕೂಡ ಹಚ್ಕೊಂಡು ಇವಾಗ ಹೊಸ್ತಿಗೆ ಪೂಜೆ ಮುಗಿಸ್ಕೊತಾ ಇದ್ದೀನಿ. ನನ್ನ ಲೆಫ್ಟ್ ಸೈಡಲ್ಲಿ ಬಂದು ಗಣೇಶ ಟೆಂಪಲ್ ಇದೆ. ಹಾಗೆ ರೈಟ್ ಸೈಡಲ್ಲಿ ಬಂದುಬಿಟ್ಟು ಆಂಜನೇಯ ಟೆಂಪಲ್ ಇದೆ. ಹಾಗಾಗಿ ನಾನು ಫಸ್ಟ್ ಅಲ್ಲೇ ಕೈ ಮುಕ್ಕೊಂಬಂದ್ಬಿಟ್ಟು ಆಮೇಲೆ ದೇವರಿಗೆ ಪೂಜೆ ಮಾಡ್ಕೊತಾ ಇದ್ದೀನಿ. ಮಂಗಳಾರತಿ ಕೂಡ ಮಾಡಿ ನಾನು ಪೂಜೆನ ಮುಗಿಸ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡಾದಮೇಲೆ ನಾನು ಸಾಂಬ್ರಾಣಿ ಎಲ್ಲ ಹಾಕಿ ಪೂಜೆ ಮುಗಿಸ್ತೀನಿ. ಇವಾಗ ದೇವ್ರ ಹತ್ರ ಸ್ವಲ್ಪ ಕೂತ್ಕೊಂಡು ಬೇಡ್ಕೋತಾ ಇದ್ದೆ. ಅದಾದಮೇಲೆ ಅಡುಗೆ ಮಾಡೋಣ ಅಂಥೇಳಿ ಅಡುಗೆ ಮಾಡೋಕ್ಕೆ ಮೊದಲು ಗ್ಯಾಸ್ ಒಲೆನ ಪೂಜೆ ಮಾಡ್ಕೊಬೇಕಲ್ವ, ಅದಕ್ಕೆ ಇದನ್ನು ಕೂಡ ಪೂಜೆ ಮಾಡ್ಕೊಂಬಿಟ್ಟೆ. ಹಾಗೆ ಸಾಂಬ್ರಾಣಿ ಕೂಡ ಎಲ್ಲ ಕಡೆನೂ ಹಾಕಿ ಮನೆಯಲ್ಲಿ ಮೂಲೆಗೂ ಸಾಂಬ್ರಾಣಿ ಹಾಕಬೇಕು. ಸೊ ಹಾಗಾಗಿ ಸಾಂಬ್ರಾಣಿ ಕೂಡ ಎಲ್ಲ ಕಡೆ ಹಾಕಿದೆ. ಹಾಕಾದಮೇಲೆ ನಮ್ಮ ದೇವ್ರ ಮನೆ ನೋಡಿ ಒಂದು ಸರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಮ್ಮ ದೇವ್ರ ಮನೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನನಗೆ ದೀಪಗಳು ಜಾಸ್ತಿ ಹಚ್ಚಿರಬೇಕು, ಆವಾಗ ನಂಗೆ ತುಂಬ ಖುಷಿಯಾಗುತ್ತೆ. ಹಾಗಾಗಿ ನಾನು ದೀಪಗಳನ್ನು ಜಾಸ್ತಿ ಹಚ್ತೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ನಾನು ಅಡುಗೆ ಮಾಡೋಕ್ಕೆ ಬಂದೆ. ಅಡುಗೆ ಮನೆಗೆ ನಾನು ಅಡುಗೆ ಮಾಡೋದಕ್ಕೆ ಏನೇನು ಮಾಡಬೇಕು ಅಂತ ಮೊದಲೇ ಡಿಸೈಡ್ ಆಗಿದೆ. ಅನ್ನ ಮಾಡೋಣ ಮತ್ತು ಸಾಂಬಾರು ಜೊತೆಗೆ ಪಲ್ಯ ಅಂತ. ಅಂದರೆ ನಾವೇನು ಉಪವಾಸ ಮಾಡಲ್ಲ ಅಲ್ವಾ, ಹಾಗಾಗಿ ಮಕ್ಕಳು ಇರೋದರಿಂದ ನಾವು ಊಟ ಮಾಡ್ತೀವಿ. ಹಾಗಾಗಿ ಅನ್ನ ಸಾಂಬಾರು ಮಾಡೋಣ ಅಂತ ಹೇಳಿ ಡಿಸೈಡ್ ಆಗಿದ್ದೆ. ನಾವು ಜಾಗರಣೆನೂ ಮಾಡಲ್ಲ, ಹಾಗಾಗಿ ಪೂಜೆ ಒಂದು ಮುಗಿಸ್ಕೋಬೇಕು. ಪೂಜೆ ಮಾಡಿದೆ ಅಷ್ಟೇ. ಇವಾಗ ಅನ್ನಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅನ್ನ ಎಲ್ಲ ಇಟ್ಕೊಂಡ್ಬಿಟ್ರೆ ಆಮೇಲೆ ಮಿಕ್ಕಿದ್ದು ಅನ್ನ ಮಾಡ್ಕೊಂಬಿಟ್ರೆ ಆಮೇಲೆ ಮಿಕ್ಕಿದ್ದು ಬೇಗ ಮಾಡ್ಕೊಬೋದಲ್ವ. ಅದಕ್ಕೋಸ್ಕರ ನಾನಿವಾಗ ತರಕಾರಿ ಎಲ್ಲ ತಂದಿರೋದು ಎಲ್ಲ ಇತ್ತು, ಹಾಗಾಗಿ ಅದನ್ನೆಲ್ಲ ಎತ್ತಿಟ್ಕೋತಾ ಇದ್ದೆ. ಹಾಗೆ ಕೋಸಂಬರಿ ಮಾಡೋಕ್ಕೆ ಹೆಸರುಬೇಳೆ ಕೂಡ ನೆನೆಸಿಟ್ಕೊಂಡಿದ್ದೆ. ಅದು ಕೂಡ ಎಲ್ಲ ಅಲ್ಲೇ ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ತರಕಾರಿ ಎಲ್ಲ ಬೇಗ ಬೇಗ ಹೆಚ್ಕೊಂಡು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಬೆಂಡೆಕಾಯಿ ಪಲ್ಯ ಅಂದರೆ ನನ್ನ ಮಗಳಿಗೆ ಸ್ವಲ್ಪ ತುಂಬಾ ಇಷ್ಟ. ಹಾಗಾಗಿ ಬೆಂಡೆಕಾಯಿ ತಂದಿರೋದು ಹಂಗೆ ಇತ್ತು, ಅದನ್ನು ಕೂಡ ಮಾಡಿಬಿಡೋಣ ಅಂತ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಹಾಗೆ ಎಲೆಕೋಸಿಂದು ಸಾಂಬಾರು ಅಂದರೆ ಪಪ್ಪು, ಬೇಳೆ ಹಾಕಿ ಪಪ್ಪು ಮಾಡೋಣ ಅಂತೇಳಿ ಅದನ್ನು ಬೇರೆ ರೆಡಿ ಮಾಡ್ಕೋತಾ ಇದ್ದೆ. ಇವಾಗ ಸಾಂಬಾರು ರೆಡಿ ಮಾಡಿಕೊಂಡು ಆಮೇಲೆ ನಾನು ಪಲ್ಯನ ರೆಡಿ ಮಾಡ್ಕೊತೀನಿ. ಬನ್ನಿ ನಾನು ಏನೇನು ಮಾಡ್ತೀನಿ ಅಂತ ನೀವು ಕೂಡ ನೋಡ್ಕೊಂಬನ್ನಿ. ಬೆಂಡೆಕಾಯಿ ಪಲ್ಯ ಕೂಡ ಇಟ್ಕೊಂಡಾಯಿತು. ಹಾಗೆ ಕೋಸಂಬರಿ ಕೂಡ ರೆಡಿ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಕೂಡ ಕೊಟ್ಕೊಂಡ್ಬಿಟ್ಟೆ. ಸ್ವಲ್ಪ ಸಾಲ್ಟ್ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಇದು ಬೆಂಡೆಕಾಯಿ ಪಲ್ಯ ಕೂಡ ರೆಡಿಯಾಗಿದೆ ನೋಡಿ. ಹಾಗೆ ಇದಕ್ಕೆ ಪಲ್ಯ ಸಾಂಬಾರಿಗೆ ಒಗ್ಗರಣೆ ಕೊಡಬೇಕಿತ್ತು, ಅದು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಪಲ್ಯಕ್ಕೆ ನಾನು ಕಾಯಿ ಹಾಕೋದು ಮರ್ತಿದ್ದೆ, ಲಾಸ್ಟಲ್ಲಿ ಕಾಯಿ ಕೂಡ ಹಾಕ್ಕೊಂಡೆ. ಪಲ್ಯ ಸಾಂಬಾರಿಗೆ ಅಂದರೆ ಸಾಂಬಾರಿಗೆ ಇಲ್ಲಿ ಒಗ್ಗರಣೆ ಕೂಡ ಕೊಟ್ಕೊಂಡು ಇದು ಸಾಂಬಾರು ಪೌಡರ್ ಹಾಕಿ ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಇವತ್ತು ತಂಬಿಟ್ಟು ಮಾಡಬೇಕಲ್ವ, ಹಾಗಾಗಿ ತಂಬಿಟ್ಟು ಮಾಡೋಣ ಅಂತಂದ್ಬಿಟ್ಟು ಅಕ್ಕಿನ ನಾನಿವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಅಕ್ಕಿನ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ಅದಾದಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಬೇಕು ಚಿಕ್ಕದಾಗಿ, ಅಂದರೆ ತುಂಬ ಸ್ಮೂತಾಗಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಶೇಂಗಾ ಅಂದರೆ ಕಡಲೆನ ಇದು ಮಾಡ್ಕೋತಾ ಇದ್ದೀನಿ, ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ಹುರಿಗಡಲೆ ಕೂಡ ನಾನು ಫ್ರೈ ಮಾಡಿ ಎತ್ತಿಟ್ಕೊಂಡೆ. ಹಾಗೆ ನೆಕ್ಸ್ಟು
ಕೊಬ್ಬರಿನ ಕೂಡ ನಾನು ಇದನ್ನು ಅದನ್ನು ಕೂಡ ನಾನು ಸ್ವಲ್ಪ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡೆ. ಇದನ್ನೆಲ್ಲ ಎಕ್ಸ್ಟ್ರಾ ಎತ್ತಿಟ್ಕೊಬೇಕು. ಅದಾದಮೇಲೆ ನಾನು ಇವಾಗ ಬೆಲ್ಲನ ಕಾಯ್ಸೋಕೆ ಇಟ್ಕೊಂಡಿದ್ದೀನಿ. ಬೆಲ್ಲನ ಸ್ವಲ್ಪ ಕುದಿ ಬರೋ ಅಷ್ಟು ಹೊತ್ತಿಗೆ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಕುದಿಸ್ಕೊತಾ ಇದ್ದೀನಿ, ಬೆಲ್ಲ ಕರಗಬೇಕಲ್ವ, ಅದಕ್ಕೆ ಇದನ್ನೆಲ್ಲ ನಾನು ಜೋಡಿಸಿಟ್ಕೊತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಇಟ್ಕೊಂಡ್ರೆ ಆಮೇಲೆ ನೀಟಾಗಿ ಮಾಡ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಎಲ್ಲದೂ ನಾನು ಒಂದೊಂದು ಕಪ್ಪನ್ನು ಮಾತ್ರ ತೊಗೊಂಡಿದ್ದೀನಿ. ನೀವು ಎಷ್ಟು ರೈಸ್ ಫ್ಲೋರನ್ನು ತೊಗೊಂಡಿದ್ರು ಅಷ್ಟೇ ಬೆಲ್ಲನ ತೊಗೋಬೇಕಾಗುತ್ತೆ. ಆದರೆ ಬೆಲ್ಲ ಕರಗಿಸಾದ್ಮೇಲೆ ನೀವು ಇದನ್ನು ಸೋಸ್ಕೋಬೇಡಿ, ಯಾಕೆಂದರೆ ಕಸ ಏನಾದರೂ ಇದ್ದರೆ ಅದರ ಸೋಸ್ಕೊಂಡ್ರೆ ಹೋಗುತ್ತೆ ಅಂತ ಹೇಳಿ ಒಂದೊಂದು ಕಪ್ಪು ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕಡಲೆಪಪ್ಪು ಮತ್ತು ಶೇಂಗಾನ ನಾನು ಮಿಕ್ಸಿ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಹಾಕಿದೆ. ಸ್ವಲ್ಪ ಎಳ್ಳು ಕೂಡ ಹಾಕ್ಕೊಂಡೆ, ಬಿಳಿ ಎಳ್ಳನ್ನು ಯೂಸ್ ಮಾಡಿದ್ದೀನಿ ಇಲ್ಲಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪವೇ ಈ ಬೆಲ್ಲದ ನೀರನ್ನು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಅದು ಜಾಸ್ತಿ ಏನಾದರೂ ಹಾಕ್ಕೊಂಡ್ರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ತಂಬಿಟ್ಟನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಕೂಡ. ನಾನು ಯಾವತ್ತೂ ಮಾಡಿರಲಿಲ್ಲ. ಫಸ್ಟ್ ಇವತ್ತು ಟ್ರೈ ಮಾಡೋಣ ಹೇಗಿರುತ್ತೆ ಅಂದ್ಬಿಟ್ಟು ನಾನು ನಾವು ಒಬ್ಬರ ಹತ್ರ ಕೇಳಿಕೊಂಡು ಮಾಡಿರೋದು. ಅವರು ಹೀಗೆ ಮಾಡಿ ಅಂತ ಹೇಳಿದರು, ಅದಕ್ಕೆ ನಾನು ಇದೇ ಥರ ಮಾಡ್ತಾಯಿದ್ದೀನಿ. ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ಮಾಡಿದ್ರೂ ಕೂಡ ಏನೂ ಹಾಳಾಗಲಿಲ್ಲ, ನೀಟಾಗಿ ಬಂದಿತ್ತು. ಬಿಸಿ ಇರುವಾಗಲೇ ನಾನು ಕಟ್ಬಿಟ್ಟೆ, ಚೆನ್ನಾಗಿ ಬಂದಿತ್ತು ಕೂಡ. ಹಾಗೆ ಎಲ್ಲ ರೆಡಿ ಆಯ್ತಲ್ವ, ಇವಾಗ ಊಟಕ್ಕೆ ನೀಡೋಣ, ಹಾಗೆ ದೇವರಿಗೆ ನೈವೇದ್ಯಕ್ಕೆ ಎಲ್ಲ ಇಟ್ಬಿಡೋಣ ಅಂದ್ಬಿಟ್ಟು ಇಟ್ಕೋತಾ ಇದ್ದೆ. ನನ್ನ ಮಗಳು ಮೊಸರನ್ನ ಬೇಕು ಅಂತ ಹಠ ಮಾಡೋಕ್ಕೆ ಶುರು ಮಾಡಿಬಿಟ್ಲು. ಅದಕ್ಕೆ ಮೊಸರನ್ನ ಕೂಡ ಮಾಡಿಕೊಟ್ಬಿಡೋಣ ಅವಳಿಗೆ ಅಂದ್ಬಿಟ್ಟು ಮೊಸರನ್ನ ಕೂಡ ಮಾಡ್ತಾಯಿದ್ದೀನಿ. ಅವಳು ಮೊಸರು ಇಲ್ಲದೆ ಊಟನೇ ಮಾಡಲ್ಲ ಅಂತಾಳೆ. ಅದಕ್ಕೋಸ್ಕರ ಅವಳಿಗೆ ಮೊಸರನ್ನ ಬೇಕಮ್ಮ, ಮೊಸರನ್ನ ಬೇಕು, ನಾನು ಊಟ ಮಾಡಲ್ಲ ಅಂತ ಕೂತ್ಕೊಂಡ್ಬಿಟ್ಲು. ಅದಕ್ಕೋಸ್ಕರ ಮೊಸರನ್ನ ಮಾಡೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ತೊಗೊಂಡೋಗಿ ಇವಾಗ ದೇವರಿಗೆ ಫಸ್ಟು ನೈವೇದ್ಯಕ್ಕೆ ಇಡೋಣ ಅಂದ್ಬಿಟ್ಟು ಇದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ನಂಗೆ ಗೊತ್ತಿಲ್ಲ ನೈವೇದ್ಯಕ್ಕೆ ಇಡಬೇಕು ಇಡಬಾರ್ದು ಅಂತ ನಂಗೆ ಗೊತ್ತಿರಲಿಲ್ಲ. ಬಟ್ ಕೆಲವರು ಉಪವಾಸ ಮಾಡಬೇಕು ಮತ್ತು ಬೆಳಗ್ಗೆ ಮಾಡಬೇಕು ನೈವೇದ್ಯನ ಅಂತ ಹೇಳ್ತಾರೆ. ಬಟ್ ನನಗೆ ಗೊತ್ತಿರಲಿಲ್ಲ, ಹಾಗಾಗಿ ನಾನು ಅವತ್ತೇ ಮಾಡಿದ್ದು, ಅಂದರೆ ಶಿವರಾತ್ರಿ ಹಬ್ಬದ ದಿನವೇ ನಾನು ಇಷ್ಟು ಮಾಡಿದ್ದೆ. ಅಂದರೆ ನಮಗೆ ಅಂತ ಮಾಡ್ಕೊಂಡಿದ್ದೆ, ಅದನ್ನು ದೇವ್ರಿಗೆ ನೈವೇದ್ಯವಾಗೂ ಅದನ್ನೇ ಇಟ್ಟಿದ್ದೀನಿ. ಅಂದರೆ ತಂಬಿಟ್ಟು ಮಾಡಿದ್ನಲ್ವ, ಅದನ್ನು ಇಡಬೇಕಿತ್ತಲ್ವ, ಅದ್ರ ಜೊತೆಗೆ ನಾನು ಮಾಡಿರುವಂಥದ್ದನ್ನು ಇಟ್ಕೊಂಡೆ, ಅಂದರೆ ನೈವೇದ್ಯಕ್ಕಿಟ್ಟೆ. ಶಿವಪ್ಪ ಹೇಗೆ ಕೊಟ್ಟರು ಒಪ್ಪಿಸ್ಕೋತಾರೆ ಅಂತ ನನ್ನ ನಂಬಿಕೆ. ಹಾಗೆ ಮಕ್ಕಳಿಗೆ ಊಟ ಕೂಡ ಹಾಕ್ಕೊಂಡೆ. ಅವರು ಹೇಗಿದೆ ಅಂತ ಕೇಳ್ತಾ ಇದ್ದೆ. ಚೆನ್ನಾಗಿದೆ ಅಂತ ನನ್ನ ಮಕ್ಕಳು ಹೇಳ್ತಾಯಿದ್ರು. ಅವರು ಊಟ ಮಾಡೋ ಟೈಮಿಗೆ ನಮ್ಮ ಮಹಾತಾಯಿ ಲಕ್ಷ್ಮಿ ಕೂಡ ನನ್ನ ಮನೆ ಹತ್ರ ಬಂದಳು. ಅಂದರೆ ಯಾವಾಗಲೂ ಇವಳು ಬರ್ತಾ ಇರ್ತಾಳೆ ನಮ್ಮ ಮನೆ ಹತ್ರ. ನನ್ನ ಮಕ್ಕಳು ಊಟಕ್ಕೆ ಕೂತು ಟೈಮಲ್ಲೇ ಬಂದು ಕರೆದ ತಕ್ಷಣ ನಾನು ಕೂಡ ಹೊರಗೆ ಬಂದೆ, ನೋಡಿದೆ. ಆವಾಗ ಅಂದರೆ ಇವಳು ಬಂದಾಗ ನಮ್ಮೊಬ್ಬಳು ಜೋರಾಗಿ ಕೂಗೋಕ್ಕೆ ಶುರು ಮಾಡಿಬಿಡ್ತಾನೆ. ಅದಕ್ಕೆ ನಾನು ಇವಳು ಬಂದಿದ್ದಾಳೆ ಅಂತ ಗೊತ್ತಾಯಿತು, ಅದಕ್ಕೆ ಹೋಗಿ ನೋಡಿದಾಗ ಇವಳು ಬಂದು ನಿಂತಿದ್ಲು. ಹಾಗೆ ಇವಳಿಗೆ ಬಾಳೆಹಣ್ಣು ಏನೇ ಕೊಟ್ಟರು ತಿನ್ನಲ್ಲ, ಇವಳಿಗೆ ತರಕಾರಿನೇ ಆಗಬೇಕು, ಇಲ್ಲ ಬಿಸ್ಕೆಟು ಆ ಥರದ್ದು ಆಗಬೇಕು. ನಾನು ಬಿಸ್ಕೆಟನ್ನು ನಾನು ಕೊಡಲ್ಲ, ತರಕಾರಿ ಏನೇ ಇದ್ದರೂ ನಾನು ಇವಳಿಗೆ ಕೊಟ್ಬಿಡ್ತೀನಿ. ಆವಾಗ ಅವಳು ಇಷ್ಟಪಟ್ಟು ತಿನ್ಕೊಂಡು ಹೋಗ್ತಾಳೆ. ಅದಕ್ಕೋಸ್ಕರ ತರಕಾರಿ ಇತ್ತು, ಆ ತರಕಾರಿನೇ ನಾನು ಅವಳಿಗೆ ಕೊಟ್ಟೆ. ಬಿಸ್ಕೆಟ್ ಎಲ್ಲ ಕೊಡಬಾರ್ದಲ್ವ, ಅದಕ್ಕೋಸ್ಕರ ನಾನು ಬಿಸ್ಕೆಟ್ ಏನೂ ಕೊಡಲಿಲ್ಲ. ಅವಳಿಗೆ ಬನಾನಾ ಕೊಡ್ತೀನಿ, ಆದರೆ ಅವಳು ಅದನ್ನು ತಿನ್ನೋದೇ ಇಲ್ಲ ಅಂತಾಳೆ. ಅದಕ್ಕೆ ತರಕಾರಿನ ಕೊಟ್ಟೆ. ತರಕಾರಿ ತಿಂದ್ಕೊಂಡು ಅವಳು ಹೋದಳು. ಜೊತೆಗೆ ನಾನು ಕೂಡ ಇವಾಗ ಊಟ ಮಾಡೋಣ ಅಂತ ಊಟ ಮಾಡೋಕ್ಕೆ ಕೂತ್ಕೊಂಡೆ. ನನ್ನ ಮಗನ ಜೊತೆ ಮಾತಾಡಿಕೊಂಡು ಅವನು ಅಮ್ಮ ಗುಡ್ ಗರ್ಲ್ ಅಂತ ಹೇಳ್ತಾ ಇದ್ದ. ಚೆನ್ನಾಗಿದೆ ಅಮ್ಮ ಅಡುಗೆ ಎಲ್ಲ ಅಂತ ಹೇಳ್ತಾ ಇದ್ದ. ಹಾಗಾಗಿ ಅವನ ಜೊತೆ ಊಟ ಕೂಡ ಮಾಡಿದೆ. ನೋಡಿ ಗೈಸ್, ಇವತ್ತು ನಮ್ಮ ಶಿವರಾತ್ರಿ ಹಬ್ಬಕ್ಕೆ ಯಾರು ಬಂದಿದ್ದಾರೆ ಅಂತ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಬಾನಿತಾ ಲೋಹಿತ್ ಚಾನಲ್ ಅಗೇನ್. ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ತುಂಬ ಕಷ್ಟಪಟ್ಟು ವಿಡಿಯೋ ಎಲ್ಲ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ವಿಡಿಯೋ ಫುಲ್ಲು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ರದ್ದು ಒಂದು ಚಾನಲ್ ಇದೆ, ಪ್ರಿಯಾ ಪುಟ್ಟಲೋಕ ಅಂತೇಳಿ. ಪ್ರಿಯಾಸ್ ಪುಟ್ಟಲೋಕ ಅಂತೇಳಿ. ನೀವು ಹೋಗಿ ಅವರ ಚಾನಲಲ್ಲಿ ನೋಡ್ಬೋದು, ಒಳ್ಳೊಳ್ಳೆ ವಿಡಿಯೋಸ್ ಕೂಡ ಇರುತ್ತೆ. ಅವರು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಬಾನಿತಾ ಲೋಹಿತ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್.